ಏನು ರಾಣಿ ಹಿಂಗೇನೋ ಯೋಚನೆ ಮಾಡ್ತಾ ಕೂಕೊಂಡಿದ್ಯಾ ಒಬ್ಳೇನೆ? ಹಾಂ, ಏನು ಹಿಂಗೆ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ನಾನು ಅದೇ ಅಮೌಂಟ್ ಎಲ್ಲನ ಏನು ಮಾಡೋಣ ಈಗ. ಇಷ್ಟೊಂದು ಇವಾಗ ನಾವು 4 ಲಕ್ಷ ಇವಾಗ ನನ್ನ ಹತ್ರ ಇರೋದು ಬೇರೆ, ಅವ್ರು ಕೊಡೋದು ಬೇರೆ. ಹೆಂಗಲ್ಲ ಅಂದರೆ ಒಂದಿಷ್ಟು ಎಷ್ಟು ದುಡ್ಡು ಆಗುತ್ತೆ, ಒಂದು ಮಿನಿಮಮ್ 10 ಲಕ್ಷ ದುಡ್ಡು ಆಗುತ್ತೆ. ಒಂದು 20,000 ಕಮ್ಮಿ, 10 ಲಕ್ಷ ಅನ್ಕೊಳಪ್ಪ, ಒಂದು 20,000 ಅದಕ್ಕೆ ಹಾಕಿದ್ರೆ ಆಯಿತು. ಅದಕ್ಕೆ ಅತ್ತ ಸುಮ್ಮನೆ ಏನಾದರೂ ಸೈಟ್ ಗೀಟ್ ಏನಾದರೂ ತಗೊಂಬನ ಅಂತ. ಸುಮ್ಮನೆ ದುಡ್ಡು ಇಕ್ಕೊಂಡ್ರೆ ಇರಲ್ಲ, ಸುಮ್ಮನೆ ಇತ್ಲಾಗ ಅಧ್ವಾನಾಗಿ ಹೋಗುತ್ತೆ. ಅದಕ್ಕೆ ದೊಡ್ಡ ಇರೋ ಅಂಥದ್ದು ಏನಕ್ಕಾದ್ರೂ ದೊಡ್ಡದ ಬಂಡವಾಳ ಹಾಕ್ಬಿಡ್ಬೇಕು. ಅದಕ್ಕೆ ಅತ್ತ ನಾನು ಸೈಟ್ ತಗೊಂಬನ ಅಂತ ಇದ್ದೀನಿ. ಸರಿ ಆಯ್ತು ತಗ. ಒಂದು ಸೈಡ್ ತಗೋ. ಇನ್ನೊಂದು ಸ್ವಲ್ಪ ಹಾಕಿ ತಗೊಂಡ್ರೆ ಬೇಕಾದರೆ ಸಾಲ ತೀರಿಸ್ಕೊಬೇಕಾಗುತ್ತೆ, ಜವಾಬ್ದಾರಿ ಇರುತ್ತೆ. ಇನ್ನೂ ಒಂದು 5 ಲಕ್ಷ ಸಾಲ ಆದರೂ ಪರವಾಗಿಲ್ಲ ತಗ. ನಾನು ಇಲ್ಲೊಂದು 2-3 ಲಕ್ಷಕ್ಕೆ ಯಾವುದಾದ್ರೂ ಸಿಕ್ಕಿದ್ರೆ ಇಲ್ಲೊಂದು ತಗೊಂಬನ, ಊರಾಗೆ ಟೌನ್ನಾಗ ಒಂದು ತಗೊಂಬನ ಅಂತ ಇದ್ದೆ. ಹಂಗೆ ಮಾಡು ತಗೋ. ಸ್ವಲ್ಪ ನಾವು ಅದಕ್ಕೆ ಲೋನ್ ಕೆಲ್ಸಕ್ಕೆ ಹೋಗ್ತೀವಲ್ಲ, ಲೋನ್ ತಗೋಬೋದು. ತಲಕ 5 ಲಕ್ಷ ಲೋನ್ ತಗೊಂಡು ಒಂದು 15 ಲಕ್ಷದ ಲೋನ್ ತಗೊಂಬನ, ಇಲ್ಲೊಂದು ಒಂದು 2 ಲಕ್ಷ ತಗೊಂಬನ. ತಿಂಗಳಿಗೆ ಹೆಂಗಲ್ಲ ಅಂದ್ರೂ ಇಬ್ರಿಗೂ 35-40 ಸಾವಿರ ಸಂಬಳ ಬರುತ್ತೆ. ಒಟ್ಟಿ ಗಿಟ್ಟಿ ಎಲ್ಲ ಮಾಡೋರು 40,000 ಅಂತ 50,000 ಅಂತ ತಗೊಂತೀವಿ. ತಿಂಗಳ ಹೆಂಗ್ಲಾಗ ತೀರು ಹೋಗುತ್ತೆ. ಹಂಗೆ ಮಾಡೋಣ ಹೇಳು. ಸುಮ್ಮನೆ ಸೈಟ್ಗಳು ತಗೊಂಬನ, 2 ಸೈಟ್. ಇಲ್ಲಿ ಊರಾಗ ಒಂದು ತಾಮದು, ಆಮೇಲೆ ಟೌನ್ನಾಗ ಒಂದು ತಾಮನ ಅಂತ ನಾನು ಇವಾಗ ಇಲ್ಲೂ ಒಂದು ತಗೊಂಡ್ರತ್ತ ಬಿಡ್ಕೊಂಬನ, ಮನೆಗಿನ ಕಟ್ಕೊಂಬಕ್ಕಾಗುತ್ತೆ ಅಂತ. ಏನು ಮಾಡೋದು? ಅಷ್ಟೇ. ಅಲ್ಲಿ ನಾಲ್ಕು ಊರಾಗ ಐತೆ ಅದು. ಇನ್ನೂ ಒಟ್ಟು ಇವ್ರು ತಗೊಟ್ಟು ಪರದಾಡಬೇಕು. ಇನ್ನು ಇವಾಗಿನ ಕೊಡಲ್ಲ, ಏನಿಲ್ಲ. ಅದೊಂದು ಈಟ ಅಷ್ಟೇ. ಏನಂತದ ಅಲ್ಲೆಲ್ಲ ಏನಿಲ್ಲ, ಹೊಲನೂ ಇಲ್ಲ, ಯಾತು ಇಲ್ಲ ಅಂತ. ಸುಮ್ಮನೆ ನಾವು ತಗೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಬೋದು ಬೆಸ್ಟು. ನಾವು ಅಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ, ಅವ್ರು ಮಾಡಿಕ್ಕವ್ರು ಇವ್ರು ಮಾಡಿಕ್ಕವ್ರು, ಅದು ಸಿಗುತ್ತೆ ಇದು ಸಿಗುತ್ತೆ ಅಂದ್ಕೊಂಡಿದ್ರೆ ಯಾವುದು ಸಿಗಲ್ಲ. ಸುಮ್ಮನೆ ಅಷ್ಟೇ. ಅಂಥದಕ್ಕೆ ಅದಕ್ಕೆ ಬಂಡವಾಳ ಹಾಕೋದು ನೋಡಬೇಕು. ನಾವು ತಗೊಂಬಂದಿದ್ದೀವಿ ಅಂತ ನಿಮ್ಮ ಅಮ್ಮಗೆ ಹೆಂಗೆ ಗೊತ್ತಾಗಿಲ್ಲ ತಾನೇ? ಇಲ್ಲ, ನಮ್ಮ ಅಮ್ಮಗೆ ಎಲ್ಲಿ ಗೊತ್ತಾಗುತ್ತೆ? ನಮ್ಮ ಅಮ್ಮಗೆ ಗೊತ್ತಿಲ್ಲ, ಏನಿಲ್ಲ. ನಾ ತಗೊಂಬಂದಿದ್ದೀವಿ ಅಂತ ಅಮ್ಮಗೆ ಹೆಂಗೆ ಗೊತ್ತಿಲ್ಲ. ಅವರೇ ಪರದಾಡಾರಂತೆ. ಇವ್ರು ತಣ್ಣವ್ರು ಅವ್ರು ತಣ್ಣವ್ರು ಅಂತ ಪರದಾಡಾರಂತೆ. ಪರದಾಡಬೇಕು, ನನ್ನ ಕಣ್ಣೆದುರಿಗೆ ಒಯ್ದಾಡಬೇಕು. ನನಗೆ ಭಾಳ ಸಂತೋಷ ಪಡ್ತೀನಿ ಅವಾಗ, ನನ್ನ ಕಣ್ಣೆದುರಿಗೆ ಒಯ್ದಾಡ್ಬೇಕು. ಬರುತ್ತಾಗ ಅದು ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಏನು ಮಾಡ್ತಾ ಇದ್ದೀರಾ ರಾಣಿ? ಏನಿಲ್ಲಕ್ಕ, ಬಾ ಕುತ್ಕೊ, ಬಾ ಇಲ್ಲಿ ಟೀ ಇಕ್ತೀನಿ, ಬಾ ಟೀ ಕುಡೀರಿ ಅಂತೆ. ಬೇಡಮ್ಮ, ನಾನು ಸುಮ್ಮನೆ ಬಂದು ಬೇಜಾರಾಗದ. ಇವತ್ತು ಬರ್ತಾರೇನೋ ನಮ್ಮ ಜೀವಿತಾರನು, ಅವರು ಬರ್ಬೋದು ಸಾಮಾನು. ಇವತ್ತು ಅಲ್ಟಿದ್ದೀವಿ ಅಂತ ಅಂದರು, ಬರ್ತಾರೆ ಇವಾಗ. ಊರಿಗೆ ಬರ್ತೀವಿ ಅಂದರು. ಅದಕ್ಕೆ ನಾನು ಬೇಜಾರಾಗದ, ಅದಕ್ಕೆ ಇತ್ಲ ಬಂದು ನಮ್ಮ ಕುತ್ಕೊ ಬರಕ್ಕ. ಬಾ ಕುತ್ಕೊ, ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದುಬಿಟ್ಟೆ. ನಾನು ನಡ್ಮದಿದ್ದಕ್ಕೆ ಬಂದಂಗೆ ಆಯ್ತು. ಏನಿಲ್ಲ ಕಣಕ್ಕ, ನಿಂತಾಗ ಏನು ಮುಚ್ಚು ಮರೆ. ಸ್ವಲ್ಪ ದುಡ್ಡಿತ್ತು, ಸೈಡ್ ತಗೋಣ ಅಂತ. ಇನ್ನೇನು ಯಾರು ತಗೋ ಹೇಳಕ್ಕೆ ಹೋಗ್ಬೇಡ. ನೀವೇನೋ ನಮ್ಮ ಹತ್ರ ಚೆನ್ನಾಗಿರೋದು ಕೇಳ್ತೀವಿ. ಯಾರು ತಗೊಂಡು ಹೇಳಿದ್ರೆ ತಗೊಂಬತ್ಕೂ ಕಲ್ಲು ಹಾಕ್ಬಿಡ್ತಾರೆ. ತಗೊಂಡ್ಮೇಲೆ ಹೇಳ್ಬೇಕು, ಯಾವುದೇ ಆಗಲಿ. ಮನೆ ಕಟ್ಟೋದ್ಕಿನ್ನ ಮನೆ ಕಟ್ಟಿದ ಮೇಲೆ ಹೇಳ್ಬೇಕು. ಮುಂಚೆ ಕಟ್ತೀವಿ ಅಂತಂದ್ರೆ ಕೆಲಸ ಆಗ್ದಂಗೆ ಮಾಡ್ತಾರಂಥ ಜನ. ನಾವು ಸೈಟ್ ತಗೊಂತೀವಿ ಅಂತಂದರೆ ಅದು ಇದು ಮಾಡ್ತಾರೆ. ಅದೆಲ್ಲ ತಗೊಂಡ್ಮೇಲೆ ಹೇಳ್ಬೇಕು. ಮಾಡಿದ್ಮೇಲೆ ನಮ್ಮ ಸಾಧನೆ ಎಂಬುದು ಅವ್ರಿಗೆ ಗೊತ್ತಾಗಬೇಕು. ನಾವು ಸಾಧನೆ ಮಾಡೋದಕ್ಕಿಂತ ಮುಂದಾಗಲೇ ನಾವು ಯಾರು ತಗೋ ಏನೋ ಹೇಳ್ಕೊಂಬಕ್ಕೆ ಹೋಗ್ಬಾರ್ದು ಕಣಕ್ಕ. 100% ಸತ್ಯ. ನೀನು ಹೇಳ್ತಾ ಇರೋ ಮಾತು 100% ಸತ್ಯ. ನಾವೇನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಏನೋ ನಾನು ಮಾಡ್ತಾ ಇದ್ದೀವಿ, ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತಂದರೆ ಕಾಲೆಳೆಯೋಂಥ ಜನನೇ ಜಾಸ್ತಿ. ಅದಕ್ಕೆ ಮತ್ತೆ ಯಾರು ತಗೋ ಏನು ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ತಗೊಳ್ರಪ್ಪ, ಒಳ್ಳೇದಾಗಲಿ. ನಾನು ಯಾರು ತಗೋ ಹೇಳಲ್ಲ, ಉಸಿರು ಬಿಡಲ್ಲ. ಹೂನಕ್ಕ. ಜನ ಹಂಗೇನೆ. ಅಯ್ಯೋ, ಏನಾದರೂ ಒಂದು ಸ್ವಲ್ಪ ಮಾಡಿದಾರೆ ಅಂದರೆ ಹೊಟ್ಟೆ ಉರಿ. ಒಂದಿಷ್ಟು ಜನ ಮನೆ ಕಟ್ಕೊಂಡವ್ರಂದ್ರೆ ಹೊಟ್ಟೆ ಉರಿ, ಏನಾದರೂ ಒಂದು ಸೈಡ್ ತಗೊಂಡವ್ರೆ ಅಂದರೆ ಹೊಟ್ಟೆ ಉರಿ, ಏನಾನ ಹೊಲ್ದಾಗ ಏನಾದರೂ ಮಾಡಿದ್ದಾರೆ ಅಂದರೆ ಹೊಟ್ಟೆ ಉರಿ. ಒಟ್ಟಿನಲ್ಲಿ ಏನಾದ್ರೂ ಕೆಲಸ ಮಾಡ್ಕೊಂಡವ್ರು ಚೆನ್ನಾಗಿದ್ದಾರೆ ಅಂತಂದರೆ ಹೊಟ್ಟೆ ಉರ್ಕೊಂಬಂಥ ಜನನೇ ಜಾಸ್ತಿ ಇವಾಗಿನ ಕಾಲದಾಗೆ. ಬಿಡತ್ತ, ಹಾಳಾಗೋದ್ರು ಹೋಗ್ಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ಯಾತಗ ಏನು ಹೇಳಲ್ಲ ನೀನು, ನಾವು ಸುಮ್ಮನೆ ಹೇಳಿ ನಿಂತಾಗೆ ನೋಡೋಣ. ನೀನು ನೋಡ್ತಾ ಇದ್ದೀವಿ. ನಾವು ಸಾಧನೆ ಅನ್ನೋದು ಮಾಡಿದ್ಮೇಲೆ ಜನಕ್ಕೆ ತಾನಾಗಿತ್ತಾನೆ ಅದಕ್ಕೆ ಅದೇ ಗೊತ್ತಾಗಬೇಕು. ನಾವು ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ಹೇಳ್ಕೊಂಬಕ್ಕೆ ಹೋಗ ಅಂತ ಅಂದರೆ ಏನು ಸುಳಿನೇ ಜಿಗಿಟ್ಟು ಬಿಡ್ತಾರೆ. ತಿರುಗಿ ಮತ್ತೆ ಬೆಳಿಬಾರ್ದು. ಹಂಗೆ ಅಂಥ ಜನಗಳು ಜಾಸ್ತಿ. ಒಬ್ರು ತಾಗಿ ಹೇಳ್ಕೊಂಬಕ್ಕೆ ಹೋಗ್ಬೇಡ್ರಿ. ತಗೊಳ್ರಿ, ಒಳ್ಳೇದಾಗ್ಲಮ್ಮ. ನಾನು ಮಗಳಮ್ಮ ತಲೆ ಭಾವಿಸ್ತೀನಿ ನಿನ್ನ. ತಗೊಳ್ರಿ, ಒಳ್ಳೇದಾಗಲಿ. ಗಳಮ್ಮ ಒಳ್ಳೆ ಮನಸ್ಸು ಒಳ್ಳೆತನ ಅಂಬೋದಿದ್ರೆ ನಮಗೂ ನೋಡು ಬರಬೇಕು, ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ತೆಗಿ ಮಾತಾಡ್ಸೋಣ, ಏನು ಮಾಡ್ತಾ ಇದ್ದಾಳೆ ರಾಣಿ ಅಂತ ಅನಿಸುತ್ತೆ ಕಣ. ಮಾತಿಗೆ ಬಂದೆ. ಅಯ್ಯೋ, ಬರೋದ್ರಾಗೇನು ತಪ್ಪಿಲ್ಲ ಬಿಡ್ರಿ. ಏನು ಬರ್ತಾ ಹೋಗ್ತಾ ಚೆನ್ನಾಗಿರ್ಬೇಕು. ನಾವು ಇದಕ್ಕೆ ಸೈಡ್ ತಗೊಂಬನ ಅಂತ. ದುಡ್ಡೇನು ಇಕ್ಕೊಂಡಿಲ್ಲ.
ಸ್ವಲ್ಪ ಐತೆ, ಇನ್ನೊಂದು ಸ್ವಲ್ಪ ನಾವು ಕೆಲಸದ ಹತ್ರ ಏನಾದರೂ ಲೋನ್ಗಿನ್ ತಗೊಂಡು ಮಾಡ್ಸೋಣ ಅಂತ ಇದ್ದೀವಿ. ಲೋನ್ ಮಾಡಿಸಿ ತಗೊಂಬನ ಅಂತ. ಹಿಂಗೆ ಮಾಡ್ರಿ, ಸಾಲ ಇದ್ರೆ ತೀರಿಸ್ಕೊಂತೀರಾ, ಜವಾಬ್ದಾರಿ ಇರುತ್ತೆ, ಕೆಲ್ಸಕ್ಕೆ ಹೋಗ್ತಿರಲ್ಲ, ಇಬ್ರು ದುಡಿತೀರಾ, ಏನು ಪರವಾಗಿಲ್ಲ ತಗೊಳ್ರಿ. ದಿನ ದಿನ ಕಳೀತಾ ಕಳೀತಾ ಎಲ್ಲ ಜಾಸ್ತಿ ಆಗ್ತಾ ಇರ್ತವೆ ಸೈಟ್ಗಳೆಲ್ಲನ. ಅದಕ್ಕೆ ಅತ್ತಕ್ಕೆ ಸುಮ್ಮನೆ ತಗೋಬಿಟ್ರೆ ಅತ್ಲಾಗೆ ಹೆಂಗೋ ಒಳ್ಳೇದಾಗುತ್ತೆ ಮುಂದೊಂದು ದಿನ ಅಂತ. ಹೇಳಮ್ಮ, ತಗೋಬೇಕು, ಸಖತ್ ರೇಟ್ ಆಗ್ತಿರ್ತವೆ. ಆತನ ಮಾತಾಡಿರೇನಪ್ಪ ತಿರ್ಗಾ ಅವರು? ಇಲ್ಲ ಕಣಮ್ಮ, ನಾನಿವತ್ತು ಹೋಗಿದ್ನ, ಸುಮ್ಮನೆ ಕೂತ್ಕೊಂಡಿದ್ದೆ. ದಿವಸಾನ ಓದಾಡ್ಕೆ ಅಲ್ಕಿರಿಯೋನು ಹೆಂಗೆ ಬೇಕಂಗೆ ಮಾತಾಡೋನು. ಇವಾಗ ಏನಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ ಕಣಮ್ಮ. ಮತ್ತೆ ಒಂದು ಸತಿ ಜಾಡ್ಸೋವರೆಗೂ ಪಾಪ ಇಲ್ಲ ಅಂತಂದರೆ ಈಗ ಹಿಂಗೆ ನೋಡು ಸದ್ರ ತಗೊಬಿಡ್ತಾರೆ. ಸರಿಯಾಗಿ ನೀನು ಯಾವಾಗ ರುಚಿಗೆ ಎದ್ಬಿಟ್ಟ ನಾನು ಹೋಗಿ 4 ತೀಡಿದ್ನ ಅವ ಸುಮ್ಕಾಗವ್ನಿ. ಅವನು ಅವ್ರ ಅಮ್ಮನಂಗೇನೆ ಅಂಕ್ಲನು. ಅಯ್ಯೋ ಅಂಕ್ಲ್ ಅಂದರೆ ಏನು ಹೇಳ್ತೀಯಮ್ಮ, ಯಪ್ಪ ಹೆಣ್ಮಕ್ಳು ಮಾತಾಡ್ದಂಗೆ ಆಗುತ್ತೆ. ಅವೇನು ಮಾತು ನೋಟ್ಟೆ, ಅದಕ್ಕೆ ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನಾಗಿದ್ದಾನೆ ನೋಡು. ನೀನು ಯಾವಾಗ ಬಿಸಿ ತಟ್ಟಿಸ್ತೋ ಅದಕ್ಕೆ ನಾನು ತಿರುಗಿ ಬಿದ್ದಿದ್ದು ಎಷ್ಟಂತ ಅನ್ನಿಸ್ಕೊಂತಾರೆ ಯಾರಾನ. ನಾವೇನೇನು ಅವ್ನ ಮನೆ ಬಾಗ್ಲಿಗೆ ಹೋಗಲ್ಲ. ದರಿದ್ರಿ ಎಲ್ಲ ಚೆನ್ನಾಗಿರ್ಬೇಕು ಪಾಪ ನೀನು. ನೀನು ಚೆನ್ನಾಗಿದೆಯಾ ಅಂತ ಗೊತ್ತು, ಆದರೂ ಅದು ಮನಸ್ಸಿನಾಗ ಇಕ್ಕೊಂಡಿರ್ಬೇಕು. ಮುಂದೆ ಆಗ್ಲಾಳೆ ಯಾವಾಗಲೇ ಆಗ್ಲಾಳು. ಸರಿ ಆಯ್ತಮ್ಮ, ಮನಸ್ಸಿನಾಗ ಇಟ್ಕೊಂಡಿರ್ತೀನಿ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ನೀವು ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಗೊತ್ತು. ನೀನು ಅಪ್ಪಯ್ಯ ಚೆನ್ನಾಗಿ ನೋಡ್ಕೊಂತೀವಿ ಕಣಮ್ಮ, ಚೆನ್ನಾಗಿ ನೋಡ್ಕೊಂತೀನಿ. ನಾನು ಯಾರು ಕೈ ಬಿಟ್ರೆ ನಾನು ಕೈ ಬಿಡೋದಿಲ್ಲ. ನಾನು ನಿಮ್ಮನ್ನು ಮಾತ್ರ ನಾನು ದೇವಸ್ಥಾನದಲ್ಲಿ ಕೂರಿಸಿ ಪೂಜೆ ಮಾಡಬೇಕು ಅಂತ ಒಳ್ಳೇದು ಮಾಡ್ಯಾರ ನಮ್ಮ ಅಪ್ಪ ನಮ್ಮ ಅಮ್ಮ. ನನ್ನ ಹಂಗೆ ಸಾಕವ್ರಿ. ಅವನು ಬಿಡು ಅಂತ ನಾವು ಸುಮ್ಮನೆ ಆದ್ವಲ್ಲ, ಅವ್ರ ಅಮ್ಮ ಹೇಳ್ಕೊಟ್ಟಿರೋದು ಕಣೋ. ಅವೆಲ್ಲ ನಾವು ಹುಡುಗರಿಗೆ ಏನು ಗೊತ್ತಾಗುತ್ತೆ, ಅವ್ರ ಅಮ್ಮ ಹೇಳ್ಕೊಡ್ತಾಳೆ. ಹಿಂಗನ್ರಿ ಪಾಪ, ಹಿಂಗನ್ರಿ ಅಂತ. ಅವಳಿಗೆ ಒಂದಲ್ಲ ಒಂದು ಸರಿಯಾಗಿ ಆಗುತ್ತಾಗ. ಅವು ದುಡಿಯಲ್ಲ ಅಂಬೋದು ನೋಡಿ, ಅವಳೇ ಪಶ್ಚಾತ್ತಾಪ ಪಡಬೇಕು ಒಂದಲ್ಲ ಒಂದಿನ. ನೋಡಪ್ಪ, ಇವ್ರ ಮಗ ಹಿಂಗೆ ಇದ್ದಾನೆ, ನಮ್ಮ ಮಕ್ಳು ಯಾಕೆ ಹಿಂಗೆ ಇದ್ದಾರೆ ಅಂತ ಸುತ್ತರಿಯಕ್ಕೆ ಬಿಡ್ತಾಳಲ್ಲ. ಬರೀ ಸ್ಕೂಲ್ ಫೀಲ್ಡ್ನ ಬರೀ ಕ್ರಿಕೆಟ್ ಆಡ್ತಿರ್ತಾವೆ ಯಾವಾಗಲೂ. ಹ್ಞೂನಮ್ಮ, ಯಾವಾಗ್ಲೂ ನಾನು ಯಾವಾಗ ನೋಡ್ತೀನಲ್ಲ ಯಾವಾಗಲೂ ಅದೇ. ಪಾಪ ನೀನು ಹೋದ್ರೂ ನೀನು ಎಷ್ಟಕ್ಕಿರ್ಬೇಕಾ ಅಷ್ಟಕ್ಕಿರಬೇಕು. ಎಂಥರ ಸಂಘ ಮಾಡ್ಬೇಕು ಅಂಥರ ಸಂಘ ಮಾಡಬೇಕು. ಸುಮ್ಮನೆ ಕೆಲ್ಸಕ್ಕೆ ಬರ್ದಿಲ್ದಾರ ಸಂಘ ಎಲ್ಲ ಮಾಡಿದರೆ ಬರೀ ನಮ್ಮ ಜೀವನ ಹಾಳು ಪಾಪ. ನಾವು ಒಳ್ಳೆಯ ಸಂಘ ಮಾಡಬೇಕು. ದುಡಿತಾ ಇರ್ತಾರಲ್ಲ ಅಂಥರ ಸಂಘ ಮಾಡಬೇಕು. ಸೋಂಬೇರಿಗಳ ಸಂಘ ಮಾಡಬಾರ್ದು. ನಾವು ಅವ್ರ ಜೊತೆ ಸೋಂಬೇರಿಗಳಾಗ್ಬಿಡ್ತೀವಿ. ಸರಿ ಆಯ್ತಮ್ಮ, ಆಯಿತು. ಇವಾಗ ಅವ್ನು ಮಾತಾಡಲಿಲ್ವಲ್ಲ, ನಾನು ಮಾತಾಡ್ತಾನೇನೋ ಅಂತಲೇ ಹೋದೆ. ದಿನ ಹೆಂಗೆ ಮಾಡೋನು ಗೊತ್ತಾ? ಅಯ್ಯೋ ಹೆಂಗೆ ಇದನ್ನು ಮಾಡೋನು. ಬಾಯಿ ಮುಚ್ಕೊಂಡು ಏನಂಗೆ ಎದ್ರಕಂತಾನೆ ಮಂಗೆ ಹತ್ಲ ತಿರ್ಕೊಂಡಿದ್ದ. ಇನ್ನು ಯಾವಾಗ 4 ಬಾರಿಸ್ತೋ ಅದಕ್ಕೆ ಅವನಿಗೆ ಸಿಟ್ಟು ಬಂದ್ಬಿಟ್ಟೈತಿ. ನೋಡು ಯಾಕೆ ಬೇಕು ಸುಮ್ಮನೆ ಆಮೇಲೆ ಅಂತೇಳಿ ಅವ್ರ ಅಮ್ಮ ಏನೋ ಬೈದೈತಿ. ಹಂಗೆ ಅನ್ಬೇಡ ಕಣ, ಏನಾರ ಮಾಡ್ಕೊಂಡು ಹೋಗ್ಲೇಳವರು. ಯಾಕೆ ಹಂಗೆ ಅಂತೀಯ, ಅವ್ರು ಹೆಂಗನ ಇರಲೇಳ ಅಂತ ಅವ್ರ ಅಮ್ಮ ಬೈತಿತ್ತು. ಅದಕ್ಕೆ ಅವನಿಗೆ ಬುದ್ಧಿ ಬಂದೈತಿ ಅನಿಸುತ್ತೆ. ಹೆಂಗ ನಾವು ಒದ್ದಿದ್ಕೆ ಒಂದು 4 ಕೊಟ್ಟಿದ್ಕೆ ಅಷ್ಟೇ ಭಯ ಐತಲ್ಲ. ಅಷ್ಟೇ ಸಾಕು. ಭಯ ಇಕ್ಕೋಬೇಕು, ಮತ್ತೆ ಭಯ ಇದ್ರೇನೆ. ಅಯ್ಯೋ ಭಯ ಇಕ್ಲಿಲ್ಲ ಅಂತಂದರೆ ಅವ್ರು ಹೆಂಗೆ ಮಾಡೋರು ಗೊತ್ತೇ? ನನಗಂತೂ ಹೋಗೋಕ್ಕೆ ನಾಚಿಕೆ ಆಗೋದು ಹಂಗೆ ಮಾತಾಡೋರು. ಅಯ್ಯೋ ಬಿಡು ಅಂತ ನೀನು ಬಿಡಪ್ಪ ಅಂತಿದ್ದಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗ್ತಿದ್ದೆ ಕಣಮ್ಮ. ಇಲ್ಲಾಂದ್ರೆ ನಾನು ಯಾವಾಗಲೂ ಇಡತ್ತಿಗೆ ಅವ್ರನ್ನೇನಿಲ್ಲ, ನನಗೇನೇನು ಅವದೇ ಅವ್ರನ್ನ ಎದುರಿಸೋದೇನು ದೊಡ್ಡದಲ್ಲ. ನನ್ನ ಮಗ ನೋಡೋಕೆ ಹಿಂಗೆ ಇದ್ದಾನೆ, ಸೈಲೆಂಟ್ ಆಗಾದರೆ. ಅವನು ವೈಲೆಂಟ್ ಆಗಿಬಿಟ್ರೆ ಅದ್ರ ಕತೆನೇ ಬೇರೆ. ಅವನು ಕೆಲ್ಸಕ್ಕೆ ಹೋಗ್ತಾನೆ, ಕೆಲ್ಸಕ್ಕೆ ಹೋಗಿ ಸಾಯಂಕಾಲ 5 ಗಂಟೆಗೆ ಬಂದುಬಿಡ್ತಾನೆ ಅಂಗಡಿ ತಗಳಿಂದಾನೆ. ನೋಡಿ ಮಿಕ್ಕಿದ್ದೆಲ್ಲ ನಾವು ಅಪ್ಪಾಜಿ ನೋಡ್ಕೊಂಬತ್ತೆ. ಹೊಟ್ಟೆಲಿ ಚೆನ್ನಾಗಿ ಆಗ್ತೈತಿ. ತಿರ್ಗಿ ಸಾಯಂಕಾಲ ಹೋಗಿ ಕರ್ಕೊಂಬರ್ತಾನೆ. ಭಾಳ ಚೆನ್ನಾಗೆಲ್ಲ ಮನೆಗೆ ಕೆಲಸ ಮಾಡೋದು, ಬುದ್ಧಿವಂತಿಕೆಯಿಂದನ ಎಲ್ಲ ಮಾಡಿಕೊಡೋದು ಎಲ್ಲ ಮಾಡ್ತಿರ್ತಾನೆ ನನ್ನ ಮಗ. ಇಂಥ ಮಗನ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನಿಜ, ನಾನು ತುಂಬ ಪುಣ್ಯ ಮಾಡಿದ್ದೆ. ಇಂಥ ಮಗ ಯಾರಿಗೂ ಹುಟ್ಟಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವನಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇವಾಗ ಸುನಂದ ನನ್ನ ಮಗನ ಚೆನ್ನಾಗಿರೋದು ನೋಡಿ ಹೊಟ್ಟೆ ಹುರ್ಕೊಂತಾಳೆ. ಅದಕ್ಕಾಗಿ ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.